ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಕಳೆದ 3-4 ದಿನಗಳಿಂದ ಸರ್ವರ್ ಸಮಸ್ಯೆ ಸೃಷ್ಟಿಯಾಗಿದೆ. ಸರ್ವರ್ ಇಲ್ಲದೆ ಬಯೋಮೆಟ್ರಿಕ್ ಪಡೆಯಲಾಗದೆ ಈ ತಿಂಗಳ ರೇಷನ್ನು ಕೂಡ ಸಿಗದೆ ಬಡವರು ಪರದಾಡುವಂತಾಗಿದೆ. ಮುಂಜಾನೆಯಿಂದಲೇ ಕೂಲಿನಾಲಿ ಬಿಟ್ಟು ಅನ್ನ ನೀರು ಇಲ್ಲದೆ ಸರತಿ ಸಾಲಿನಲ್ಲಿ ನಿಂತರೂ ಕೂಡ 1 kg ಅಕ್ಕಿಯೂ ಕೂಡ ಇಲ್ಲದೆ ಬರಿಗೈಯಲ್ಲಿ ಹಿಂದಿರುಗುವ ದುಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಾದರೂ ಕೂಡ ಯಾವೊಬ್ಬ ಅಧಿಕಾರಿಗಳು ಈ ಕಡೆ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ನಿಮ್ಮ KTVಲಿ ಇಂದು ವಿಶೇಷ ವರದಿ ಇದೆ, ನೋಡಿ. ಒಂದು ವಾರದಿಂದ 7 ದಿವಸದಿಂದಲೇ ಕೆಲಸದಲ್ಲೇ ಬಂದು ಕುತ್ಕೊಂಡು ಹೋಗ್ತಾರಲ್ರಿ. ಅದಕ್ಕೆ ಜ್ಞಾನಮಾನ ಇಲ್ಲ ಸರ್ಕಾರದವ್ರಿಗೆ ಏನ್ರಿ? ಹಿಂಗ್ ಮಾಡ್ತಾರಲ್ಲ, ಇನ್ನು ದಿವಸ 1,000 ರೂಪಾಯಿ ದುಡಿ ಅಂತ ಬಂದು ಏನ್ ಮಾಡ್ಬೇಕಲ್ರಿ? ಸರ್ವರ್ ಬತ್ತಲ್ಲ, ಫಾಲ್ಟ್ ಏನು ಅನ್ನೋದೇನೋ ನೋಡಕ್ಕಾಗ ಏನ್ ಮಾಡ್ಬೇಕು ಹೇಳ್ರಿ? ಎಲ್ಲ ಕೂಲಿ ಹೋಗಾರು. ಬೆಳಗ್ಗೆಯಿಂದ ಮಧ್ಯ ಸಾಯಂಕಾಲ ತನಕ ಕುಂತಿದ್ದೆ ಹೋಗ್ತಾ ಇದೀವಲ್ಲ. 3 ದಿವಸದಿಂದ ಬಂದಿದ್ದೀವಿ, 3 ದಿವಸದಿಂದ ಅಭ್ಯರ್ಥಿ ಏನ್ ಹಿಂಗಾದ್ರು ಮುಂದೆ ತಿಂಗಳಿಂದ ಕಿರಣಪ್ಪರೇ ಮುಂದೆ ತಿಂಗಳಿಂದವ ಈಗ ಏನು ಯಾವತ್ತಿಂದ ಇವರು ಅಕ್ಕಿ ಕೊಡಕ್ ಸ್ಟಾರ್ಟ್ ಮಾಡ್ತಾರೋ ಅವತ್ತಿಂದ ಯಾರು ಇಲ್ಲಿ ಹೆಂಗಸರುಗಳು ಬಂದು ಬೆಳಗ್ಗೆನ ಸಾಯಂಕಾಲ ಹೋಗ್ತಾರೋ ಅವ್ರ ಊಟ ತಿಂಡಿ ವ್ಯವಸ್ಥೆ ಸರ್ಕಾರದವ್ರು ಮಾಡಿಕೊಡ್ಬೇಕು. ನೆನ್ನೆ ಮೊನ್ನೆ ದಿವಸ ಈಗ ತಲೆ ಸುತ್ತ ಬಂದು ಒಂದು ಅಮ್ಮ ಬಿದ್ದೋಗ್ಬಿಡೈತಿ ಇಲ್ಲಿ. ಅವಾಗ ಬಿಸ್ಕತ್ ತಂದು ತಿನ್ಸದ ಐತೆ. ಇದು ಬಿಸ್ಕತ್ತಿನ ಸರ್ಕಾರ ಸರ್ಕಾರ ಆಗೋಗ್ಬಿಟ್ಟೈತೆ. ಇಲ್ಲೇನ್ ಗೊತ್ತಾ, ಇಲ್ಲಿ ನಾಯಿಗಳು ಕಂಡದ್ರಿ ಇಲ್ಲಿ ಇವ್ರೆಲ್ಲ ನಾಯಿಗಳಿಗೆ ಬಂದು ಇಲ್ಲಿ ಕೂತ್ಕೊಂಡಿರೋ ಸರ್ಕಾರದ ಅಂಗ್ಲಾಚ್ ಬೇಡಕ್ಕೆ ನಾವೀಗ ಸರ್ಕಾರ ಕೊಟ್ಟಿದೀವಿ. ಅವ್ರು ನಮಗೆ ಕೊಡ್ತಾರೆ, ಬರೀ ಇದೇ ಕೊಡ್ತಾ ಇರೋದು. ಉಪವಾಸ ತಾಂಡಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ? ಇನ್ನೂ ಕಾರ್ಡ್ರಾಗ ಏನ್ ಮಾಡ್ಬೇಕಪ್ಪ? ಅವರು ಬಂದ್ ಕೂದಬೇಕು, ನಾವು ಬಂದ್ ಕೂದಬೇಕು.